ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಫೈನಲಿ ಗಿಡಗಳೆಲ್ಲ ಸೆಟ್ ಆಗಿದಾವೆ ನೋಡಿರಿ. ಅದಾದಮೇಲೂ ಕೂಡ ನಾನು ಒಂದಿಷ್ಟು ಗಿಡಗಳಿಗೆ ರಿಪೋರ್ಟ್ ಮಾಡಿಕೊಂಡೆ. ಈ ಒಂದಿಷ್ಟು ಹ್ಯಾಂಗಿಂಗ್ ಪಾಟ್ಸಲ್ಲಿ ಬಾಟಲೆಲ್ಲ ಹಾಕಿರೋದೆಲ್ಲ ಗಿಡಗಳು ತೊಗೊಂಡು ನಾನು ಹೊಸ ಗಿಡಗಳನ್ನು ಒಂದಿಷ್ಟು ಹಚ್ಕೊಂಡಿನಿ, ಒಂದಿಷ್ಟು ಹಳೆ ಗಿಡಗಳನ್ನು ಈ ರೀತಿ ರಿಪೋರ್ಟ್ ಮಾಡ್ಕೊಂಡಿನಿ. ನೋಡ್ಬೋದು ನೀವು. ಸೊ ಇವನೊಂದು ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿ ಇಲ್ಲೇ ಬಿಟ್ಟೀನಿ. ಆಲ್ಮೋಸ್ಟ್ ನೋಡ್ರಿ, ರಿಪೋರ್ಟ್ ಮಾಡಿದ್ಮೇಲೆ ಕೂಡ ಡಿಸ್ಟರ್ಬೆನ್ಸ್ ಎಷ್ಟಾಗಿದೆ ಇದಕ್ಕಂಥೇಳಿ. ನೋಡೋಣ ಎಷ್ಟು ಇರ್ತತೋ ಎಷ್ಟು ಇರಲ್ವೋ. ಮಾರ್ನಿಂಗ್ ಸ್ವಲ್ಪ ಸನ್ಲೈಟ್ ಇಲ್ಲಿ ಬರುತ್ತೆ ಅಂಥೇಳಿ ಇಲ್ಲಿ ಹಾಕ್ಕೊಂಡಿನಿ. ಸೊ ಇದು ವೆರಿಗೇಟೆಡು. ಇದಾದಮೇಲೆ ಈ ಕಡೆನೂ ಒಂದಿಷ್ಟು ಹಾಕ್ಕೊಂಡಿನಿ. ಅಲ್ಲೊಂದು ನೋಡಿದ್ರೆ ನೀವು ಸ್ಟ್ರಿಂಗ್ ಆಫ್ ಬನಾನ. ಸೊ ಇಲ್ಲಿನೂ ಹಾಕ್ಕೊಂಡಿನಿ. ಇದೊಂದಿಷ್ಟು, ಇದು ಸ್ಟ್ರಿಂಗ್ ಆಫ್ ಚಾರ್ಲಿ. ಇದನ್ನು ಕಟ್ ಮಾಡಿ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಂಡಿನಿ ನಾನಿಲ್ಲಿ. ಸೊ ಈ ಥರ ಸಣ್ಣ ಸಣ್ಣ ಕೆಲಸಗಳು ನಡೆದವೆ. ಬಟ್ ಯಾವುದನ್ನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಪುರ್ಸೊತ್ತೇ ಇಲ್ಲ ಫ್ರೆಂಡ್ಸ್. ಹೋಗೋದು ಬರೋದು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ನಾನು ಓಡಾಡಕತ್ತೀನಿ. ಸೊ ಇದು ಡಲ್ಲಾಗಿತ್ತಲ್ಲ. ಸೊ ಇವತ್ತು ನನಗಿದು ಸ್ಟ್ಯಾಂಡ್ ಆದಂಗೆ ಕಾಣ್ಲಿಕ್ಕೆ ನೀಟಾಗಿ. ಸೊ ಅದು ಅಷ್ಟೇ ಯೆಲ್ಲೋ ಕಲರಾಗಿ ಎಲ್ಲಿ ಉದುರ್ತಾ ಇತ್ತು, ಅದು ಒಂದು ಸ್ವಲ್ಪ ಚೇತರಿಸ್ಕೊಂಡದ. ಸೊ ಗಿಡಗಳೆಲ್ಲ ಚೇತರಿಸ್ಕೊಂಡದೆ. ಹಳಿ ಪಾಟ್ಗಳನ್ನೆಲ್ಲ ನಾನು ಮತ್ತೆ ಒಂದೊಂದು ಸತಿ ರಿಪೋರ್ಟ್ ಮಾಡಿ ಇಟ್ಕೊಂಡು ನೋಡಮ್ಮ ಇದಕ್ಕೆ ಬರ್ತಾವೆ ಅಂಥೇಳಿ ಏನೋ ಹಚ್ಕೊಳ್ಳಿಕ್ಕೆ. ಸೊ ಈ ಥರ ಒಂದೊಂದೇ ಸೆಟ್ ಆಗಿದೆ ಫ್ರೆಂಡ್ಸ್. ಎಲ್ಲ ಪಾಟು ಪ್ಲಾಂಟ್ಸು ನೋಡಿರಿ, ಸ್ಟ್ರೆಸ್ಸಿಗೆ ಹೋದ್ಮೇಲೆಲ್ಲ ಒಂದು ಸ್ವಲ್ಪ ಎಲೆ ಎಲ್ಲ ಉದುರಿಸ್ಕೊಂಡಿರ್ತವೆ. ಸೊ ಆಮೇಲೆ ರಿಕವರಿ ಆಗ್ತವೆ ಇವೆಲ್ಲ ಅಂಥೇಳಿ. ಸೊ ನೋಡ್ಬೋದು ನೀವು. ಸೊ ಇದೊಂದು ದೊಡ್ಡದಾಗಿ ಹಾಕಬೇಕಾಗಿತ್ತೆ, ನಾನು ಸಣ್ಣದಾಗಿದೆ ಇದು ಪಾಟ್ ಸೈಜ್. ಸೊ ಇದರಲ್ಲೂ ಹೂವು ಬಂದಿತ್ತು ಒಂದು ಸತಿ. ಸೊ ಅದೊಂದು ಸೈಜು ಸಣ್ಣದಿದೆ, ದೊಡ್ಡದಿದೆ. ಪಾಟ್ ಸೈಜೇ ಕರೆಕ್ಟಾಗಿಲ್ಲ ಒಂದೊಂದು. ಸೊ ಇದು ಒಂದಿಷ್ಟು ಫಂಗಸ್ ಆಗಿದ್ದೆಲ್ಲ ತೆಗ್ದೀನಿ, ಹೊಸ ಎಲೆಗಳು ಬರಲಿ ಅಂಥೇಳಿ. ಚೆನ್ನಾಗಿ ಕಾಣಕತ್ತಾವೆ ಈಗ ಫ್ರೆಶ್ ಆಗಿ ಸ್ವಲ್ಪ. ಯಾಕೆಂದರೆ ಬಿಸಿಲಿಗಿತ್ತಲ್ಲ ಮೇಲೆ, ಅಲ್ಲಿಂದ ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡ್ಕೊಂಡಿನಿ. ಆದರೂ ಕೂಡ ಒಂದೆರಡು ಗಿಡಗಳು ನೋಡ್ರಿ ಈ ಥರ ಆಗಿದಾವೆ. ಸೊ ಇವನ್ನ ಕಟ್ ಮಾಡಿ ತೆಗಿತೀನಿ. ನೋಡ್ಬೋದು. ಸೊ ಇದರಲ್ಲ ಅಷ್ಟೇ ಹೊಸ ಎಲೆಗಳು ಬಂದಾವ. ಇದು ಚೇತರಿಸ್ಕೊಂಡದ. ಚೇತರಿಸ್ಕೊಂಡದ ಗಿಡ. ಮತ್ತು ನಿಮಗೆ ಮೇಲಿಂದ ತೋರಿಸ್ತೀನಿ ಇವಾಗ. ನೋಡಿರಿ ಫ್ರೆಂಡ್ಸ್, ಮೇಲಿಂದ ಯಾವ ರೀತಿ ನಾನು ಸೆಟ್ ಮಾಡ್ಕೊಂಡಿನಿ ಅಂಥೇಳಿ. ಮೇಲಿಂದ ಯಾವ ರೀತಿ ಸೆಟ್ ಮಾಡ್ಕೊಂಡಿನಿ ಅಂತ ತೋರಿಸ್ತೀನಿ. ಮೇಲಿನ ಗಿಡ ಹೋಗೋಣ ಬರ್ರಿ. ಫೈನಲಿ ಫ್ರೆಂಡ್ಸ್, ಆಲ್ಮೋಸ್ಟ್ ನೋಡ್ಬೋದು ನೀವು. ಗಿಡಗಳು ಟ್ಯಾಂಕ್ಗಳೆಲ್ಲ ಖಾಲಿ ಮಾಡ್ತಾನೆ ಅದೀನಿ. ಇಲ್ಲಿ ಐತಲ್ಲ ಒಂದು ದೊಡ್ಡ ಡ್ರಮ್, ಇದು ತೆಗ್ದು ನೋಡ್ರಿ ಫ್ರೆಂಡ್ಸ್. ಫುಲ್ಲ ಜಾಗ ಖಾಲಿಯಾಗಿದೆ. ಇದು ಬ್ರೈಟ್ನೆಸ್ ಕಮ್ಮಿ ಇತ್ತು. ಡ್ರಮ್ ಅಲ್ಲಿಟ್ಟು ನೋಡ್ರಿ ಖಾಲಿಯಾಗಿದೆ ಅದು.
ಈ ಲೈನ್ನಾಗಿರೋದು ಇಷ್ಟು ಖಾಲಿ ಮಾಡ್ತೀನಿ, ಇದೊಂದು ಖಾಲಿ ಮಾಡ್ತೀನಿ ಇವತ್ತು. ಅದಾದಮೇಲೆ ಈ ಕಡೆ ಹೋಗಿ ಕೆಳಗೆ ಹೋಗಿ ಕರೆಕತ್ತ ನಾವು. ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇದು ಖಾಲಿಯಾಗಿದೆ, ಸಂಪೂರ್ಣ ಖಾಲಿ. ಇದು ಖಾಲಿಯಾಗಿದೆ ಸಂಪೂರ್ಣ, ಅದು ಖಾಲಿ. ಆಮೇಲೆ ಮಿಕ್ಕಿರೋದು ಸ್ವಲ್ಪ ನಾನು ಚೀಲ ಹಾಕ್ಕೊಂಡಿನಿ, ಮಿಕ್ಕಿರೋದೆಲ್ಲ ಇಲ್ಲಿ ತೆಗೆದು ಹಾಕೀನಿ. ಇಷ್ಟು ಇದನ್ನ ತೆಗೆದು ಕೆಳಗಡೆ ಹಾಕ್ತೀನಿ, ಒಂದಿಲ್ಲ ಯಾರಕ್ಕೆ ಕೊಡ್ತೀನಿ. ಆಲ್ಮೋಸ್ಟ್ ಕಂಪೋಸ್ಟ್ ಇರೋದೇ ಇದೆಲ್ಲ. ಅಂತೂ ಇಂತೂ ಫೈನಲಿ ಕಷ್ಟಪಟ್ಟು ತೆಗೆದೆ ನಾನು. ಈ ಕಡೆದೆಲ್ಲ ಆಗಿದೆ, ಡ್ರಾಡ್ಸು ಅಷ್ಟೇ ಬಿಚ್ಚೋದಾಗಿದೆ ಆಲ್ಮೋಸ್ಟು. ಇವತ್ತು ಆಲ್ಮೋಸ್ಟ್ ಶಿಫ್ಟ್ ಮಾಡ್ತೀವಿ. ಒಂದು 5-6 ದಿವಸ ಆಯ್ತು ನಾನು ಇದರಲ್ಲೇ ತೊಡ್ಕೊಂಡಿನಿ, ಕೆಲಸನೇ ಆಗ್ತಾಯಿಲ್ಲ ಬೇರೆದು. ಆಮೇಲೆ ಅಲ್ಲಿ ಏನು ಕೆಲಸ ನಡ್ತದೆ ಅಂತೇಳಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಅದು ಇಲ್ಲೇ ಆ್ಯಡ್ ಮಾಡ್ತೀನಿ ಇದೆ ಇದರಲ್ಲಿ. ಫೈನಲಿ ಅಲ್ಲಿ ಏನೇನು ರೆಡಿ ಮಾಡೀನಿ ನಾನು ಇದನ್ನೆಲ್ಲ ಒಯ್ದಿಟ್ಕೊಳ್ಳಿಕ್ಕೆ ಅಂಥೇಳಿ. ಸ್ವಲ್ಪ ಇದು ಆಗಿದೆ, ಮಿಲಿ ಬಾಕ್ಸ್ ಆಗಿದೆ, ಅಂತ ತೆಗಿಯೋಕ್ಕೂ ಆಗ್ತಾಯಿಲ್ಲ. ಕೆಲಸ ಇತ್ತೀಚೆಗೆ ಕೆಲಸ ಜಾಸ್ತಿ ಆಗೋಗಿದೆ. ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಂಡು ಹೋದರೆ ಒಂದು ನನಗೆ 90% ಕೆಲಸ ಕಮ್ಮಿ ಆಗುತ್ತೆ. ಆಮೇಲೆ ಈಸಿಲಿ ನಾವು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಟೆನ್ಷನ್ ಕಮ್ಮಿ ಇರುತ್ತೆ ನನಗೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಈ ಪಾಟ್ ಇರೋದು, ಈ 20 ಲೀಟರ್ಸ್ ಏನಿದೆ ಎಲ್ಲ ಖಾಲಿ ಮಾಡ್ತೀನಿ ಮತ್ತು ಹೋಗುತ್ತೆ ಅನ್ಕೋತೀನಿ ಆಲ್ಮೋಸ್ಟು. ಸೊ ಎಲ್ಲದರಲ್ಲೂ ಹೂವು ಬರಲಿಕ್ಕೆ ಫ್ರೆಗ್ರೆನ್ಸ್ ಅಂತ ಇಷ್ಟು ಚೆನ್ನಾಗೈತೆ ಇದರದ್ದೆಲ್ಲ. ಅದು ಅಷ್ಟೇ, ಅದೇನು ಮೇಲೆ ಸಪೋರ್ಟ್ ಇಲ್ಲಲ್ಲ, ಎಲ್ಲ ಬಿಚ್ಚಾಕ್ಬಿಟ್ಟಿನಿ, ಹಂಗೆ ಆಗ್ಬಿಟ್ಟವ. ಸೊ ಇದು ಫೈನಲಿ ಇದು ಕೋಡೆಕ್ಸ್ ಸ್ವಲ್ಪ ಹಾಳಾಗಿದೆ. ಇದು ನೀರು ಹಾಕೋದು ಬಿಡಬೇಕು. ಇನ್ನು ಮಿಕ್ಕಿರೋದು ಕೋಡೆಕ್ಸ್ ಎಲ್ಲ ಚಲೋ ಅದಾವ. ಸೊ ಇಂಥವೆಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇರ್ತವೆ, ನೋಡ್ಕೋತ ಇರಬೇಕು. ಸೊ ಅದನ್ನು ಒಂದು ಇದಾಗಿದೆ. ಸೊ ಇದ್ರದ್ದೆಲ್ಲ ಏನು ಕಟ್ಟಿಂಗ್ ಮಾಡಲೋ ಅಥವಾ ಬೇಲಿಗೆ ಹಾಕ್ಸೋಕೆ ಬರುತ್ತೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ಇದ್ರದ್ದು. ಸೊ ಫೈನಲಿ ಇವತ್ತು ಇದು ತೆಗಿತೀನಿ ಇವತ್ತು. ಸೊ ಇದು ಅಷ್ಟೇ, ಇವತ್ತು ತೆಗಿತೀನಿ. ಇದು ತೆಗೆದು ಇದು ಡ್ರಮ್ ಖಾಲಿ ಮಾಡ್ಕೋಬೇಕು ನಾನು. ಅದು ಇದೇನು ಬಸಳೆ ಸೊಪ್ಪು ಐತಲ್ಲ, ಇದನ್ನೆಲ್ಲ ಒಂದು ಇದಕ್ಕೆ ಹಾಕೋತೀನಿ. ಈ ಥರ ಪಾಟಿಗೆ ಅದರಲ್ಲಿ ಹಾಕ್ಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಈಸಿಲಿ ನಾವಲ್ಲಿ ಇವೆಲ್ಲ ನಾನು ಟೈಮ್ ಸಿಕ್ಕಾಗ ಮನೆಯೆಲ್ಲ ಆದಮೇಲೆ ಶಿಫ್ಟ್ ಆಗಿ ಸ್ವಲ್ಪ ದಿವಸ ಆದಮೇಲೆ ಮಳೆಗಾಲ ಬಂದಮೇಲೆ ಸೊ ಅಲ್ಲಿ ಯಾವ್ಯಾವ ಸೈಡಿಗೆಲ್ಲ ನಾನು ಹಾಕೋಬೇಕು ಅದನ್ನು ನೋಡಿ ಹಾಕ್ಕೊತೀನಿ. ಅದಕ್ಕೆ ಅಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಇದೇ ಸಿಚುವೇಷನ್ ಆಗಿರ್ತೀನಿ. ಇದೊಂದು ಖಾಲಿ ಮಾಡ್ತೀನಿ. ಇವತ್ತು ಖಾಲಿ ಮಾಡಲ್ಲ, ಈ 2 ದಿನ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು. ಊರಿಗೆ ಹೋಗಬೇಕು, ಹುಬ್ಳಿಗೆ ಹೊಂಟಿ ನಾನು. ಹಾಗಾಗಿ ಇವಾಗ ಸದ್ಯಕ್ಕೆ ಏನೇನು ಕೆಲಸ ಆಗಲ್ಲ. ಮತ್ತು ನೋಡ್ರಿ, ಇದು ಅಷ್ಟೇ ಚಿಕ್ಕದು ಮತ್ತು ಎಷ್ಟು ಚೆನ್ನಾಗಿ ಹೂವು ಎಲ್ಲ ರೆಡಿ ಆಗ್ಲಿಕ್ಕೆ ಅಷ್ಟೇ ಸಪೋರ್ಟ್ ಇಲ್ಲ ಅಂತ ಹೇಳಿ ತೆಗ್ದಿನಲ್ಲ, ಅದಾಗಿದೆ. ಸೊ ಇದು ಫೈನಲ್ ನನ್ನ ಗಾರ್ಡನ್ ಲುಕ್ ನೋಡ್ರಿ. ಇಲ್ಲಿ ಇದಾದಮೇಲೆ ಮುಗೀತು. ಇಲ್ಲಿಂದ ಗಾರ್ಡನ್ ವಿಡಿಯೋಸ್ ಎಲ್ಲ ಬರೋದಿಲ್ಲ, ಯಾಕಿದು ಈ ಥರ ಆಗ್ಲಿಕ್ಕೆ. ಓಕೆ, ಇದು ನನ್ನ ಗಾರ್ಡನ್ ಶಿಫ್ಟ್ ಮಾಡೋಕ್ಕಿಂತ ಮುಂಚೆದು ಇಲ್ಲಿಂದ ಇದು ಲಾಸ್ಟ್ ವೀಡಿಯೋ. ಸೊ ಅಲ್ಲಿ ಏನೇನು ಕೆಲಸ ನಡೆದು ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಮೋಸಂಬಿ ಹಣ್ಣಿನ ಗಿಡದಲ್ಲಿ ಎಷ್ಟು ಯಾವ ರೀತಿ ಹೂ ಬರ್ಲಿಕ್ಕೆ. ಇಲ್ಲಿ ಇರೋದು ಇವೆಲ್ಲ ಲಾಸ್ಟ್ ಇವತ್ತು ಇದ್ರದ್ದು. ಇಲ್ಲಿ ಸೊ ಎಲ್ಲ ಗಿಡಗಳು ಶಿಫ್ಟ್ ಆಗುತ್ತೆ. ಸೊ ಒಂದಿನ ನೀರು ಹಾಕೋಕ್ಕೆ ಹೆಚ್ಚು ಕಮ್ಮಿ ಆದ್ರೆ ನೋಡ್ರಿ, ಈ ಥರ ಎಲೆಲ್ಲ ಉದುರಿರ್ತವೆ. ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ಇಲ್ಲಿ ಆಲ್ಮೋಸ್ಟ್ ಗಿಡಗಳೆಲ್ಲ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೋಬೇಕೆಲ್ಲ ಮಾಡ್ತಾಯಿದ್ದೀನಿ. ಈಗ ಕೆಳಗಡೆ ಒಂದಿಷ್ಟು ಪಾಟ್ ಇಟ್ಟಿನಲ್ಲ, ಅದರಲ್ಲಿ ನಾನು ಈ ಕೆಲವೊಂದು ಗಿಡಗಳಿದಾವೆ, ಅವನು ಶಿಫ್ಟ್ ಮಾಡ್ಕೊತೀನಿ. ಸಣ್ಣ ಪಾಟಿಂದ ಅದರಲ್ಲಿ ಹಾಕ್ಕೊತೀನಿ ನಾನು. ಸೊ ಫೈನಲಿ ಗಾರ್ಡನ್ ಶಿಫ್ಟ್ ಆಗ್ತಾಯಿದೆ. ಸೊ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹಿಂದುಗಡೆ ಏನು ಗಾರ್ಡನ್ ಜಾಗ ಇದೆಯಲ್ಲ, ಆ ಗಾರ್ಡನ್ ಜಾಗದಲ್ಲಿ ಈ ಥರ ಸ್ವಲ್ಪ ಪೋಲನ್ನು ಹಾಕ್ಸ್ಕೊಳಿಕತ್ತೀನಿ ನಾನು. ಕಂಬಗಳು ಹಾಕ್ಕೊಂಡ್ರೆ ಇಲ್ಲಿ ಮೇಲಿದ್ವಲ್ಲ, ಮೇಲಿನ ತಂತಿಗಳನ್ನ ತೆಗ್ದೀವಲ್ಲ, ಆ ತಂತಿಗಳನ್ನ ಇಲ್ಲಿ ಹಾಕಕತ್ತೀವಿ. ಇದು ಹಾಕೋದ್ರಿಂದ
ನಂಗೊಂದು ಸ್ವಲ್ಪ ಅಲ್ಲಿ ಜಾರಿ ಹಾಕೊಳ್ಳಿಕ್ಕೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ. ಆಮೇಲೆ ನೋಡ್ಬೋದು ನೀವು ಎಷ್ಟು ಗಲೀಜಿದೆ ಅಂತ. ಸೊ ಅದೆಲ್ಲನೂ ನೀಟ್ ಮಾಡಿಸಿ ಫೈನಲ್ ಲುಕ್ ಯಾವ ರೀತಿ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋನ ನಿಮ್ಗೆ ತೋರಿಸ್ತೀನಿ. ಈಗ ಜಸ್ಟ್ ನಾನು ನಿಮಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ ಇಲ್ಲಿ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಸೊ ಸದ್ಯಕ್ಕೆ ನೋಡಿರಿ ಇಷ್ಟು ಪೋಲ್ಗಳನ್ನು ಇಲ್ಲಿ ಮೊನ್ನೆ ಹಾಕಿದರು. ಸೊ ಮತ್ತು ಒಂದೊಂದು ಕಂಬಗಳನ್ನು ಈ ರೀತಿ ತಂತಿ ಕಂಬ, ರಾಡ್ ಕಂಬಗಳು ಅವನ್ನ ಹಾಕ್ಲಿಕ್ಕೆ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಗಲೀಜದ. ಇದಷ್ಟು ತೆಗೆಸ್ತೀನಿ. ಸೊ ಇದೆಲ್ಲದೂ ತೆಗೆದು ಕ್ಲೀನ್ ಮಾಡಿಬಿಟ್ಟು ಈ ಕಡೆ ಎಲ್ಲ ಸೆಟ್ ಮಾಡ್ಕೊಂಡು, ಇದು ಪಕ್ಕದ ಪ್ಲಾಟ್ ಖಾಲಿ ಇದೆ ಅಲ್ಲೂ ಇಟ್ಕೋಬೋದು. ಸೊ ಒಂದೇ ಸತಿಗೆ ಸೆಟಪ್ ಈ ಕಡೆ ಆಗಲಿ ಗಾರ್ಡನ್ ಕಡೆಗೆ ಅನ್ನೋದಕ್ಕೆ ನಾನು ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊಲಿಕ್ಕಿತ್ತು. ಯಾಕಂದ್ರೆ ಅಲ್ಲೇನಾದ್ರು ಮಾಡಿದ್ವಿ ಮತ್ತು ಅವರು ಅಬ್ಜೆಕ್ಷನ್ ಹಾಕಿದ್ರು ಅಂದರೆ ಸುಮ್ಮನೆ ಯಾಕಂತ ಹೇಳಿ. ಆಮೇಲೆ ನಮ್ಮ ಮನೆಯವರೆಲ್ಲ JCB ತರಿಸ್ಬಿಟ್ಟು ಕ್ಲೀನ್ ಮಾಡಿ ಕೊಡಿಸ್ತೀನಿ ಅಂಥೇಳಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಕೊಡಕತ್ತಿದ್ರು ಸೈಡಿಂದೆಲ್ಲ. ಈ ಗಾರ್ಡನ್ ಏರಿಯಾ ಇರೋದ್ರಿಂದ ಈ ಗಾರ್ಡನ್ ಏರಿಯಾನಾಗ ಆಲ್ಮೋಸ್ಟ್ ಏರಿಯಾದವರೆಲ್ಲನೂ ಹೆಲ್ಪ್ ಮಾಡಕತ್ತಿದ್ರು. ಅದನ್ನು ಕ್ಲೀನ್ ಮಾಡಿಸಿ ಅಲ್ಲಿ ಗಿಡಗಳನ್ನು ಹಾಕ್ಕೊಂಡ್ರಾಯ್ತು ಅಂಥೇಳಿ. ಸೊ ಯಾಕಂದರೆ ಮುನ್ಸಿಪಲ್ದವ್ರು ಯಾವಾಗ ಮಾಡ್ತಾರೇನೋ ಗೊತ್ತಿಲ್ಲ ಅಂಥೇಳಿ. ಸೊ JCBಯಿಂದ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣಿತು. ಆಮೇಲೆ ನಾವು ಬೇಲಿನೂ ಹಾಕಿದ್ವಿ. ಸೊ ಹಾಕಿದ್ವಿ. ಒಟ್ಟು ಟೋಟಲಿ 4-5 ದಿವಸದ ವೀಡಿಯೋ ಇಷ್ಟಿಷ್ಟ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ. ಸೊ ಟೋಟಲಿ ಇದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಯೂಸ್ ಮಾಡ್ಕೊಂಡು ಸಿಮೆಂಟ್ ಇರೋದನ್ನೆಲ್ಲ ಸಪ್ರೇಟಾಗಿ ತೆಗೆದುಕೊಂಡು ಇಲ್ಲಿ ಗಿಡಗಳು ಅರೇಂಜ್ ಮಾಡಿಬಿಡ್ತೀವಿ. ಇದು ಮಾರ್ನಿಂಗ್ 10 o'clock ಟೈಮು. ಸೊ ಹಿಂದ್ಗಡೆ ನೋಡ್ಬೋದು ನೀವು ಎಷ್ಟು ನೆರಳಿದೆ ಅಂತ. ಸೊ ಮಾರ್ನಿಂಗ್ 11ರಿಂದ 12 ಗಂಟೆವರೆಗೂ ಲೈಟಾಗಿ ಅಲ್ಲಿ ಬಿಸಿಲು ಕಮ್ಮಿ ಇರುತ್ತೆ. ಸಾಯಂಕಾಲದ ಹೊತ್ತು ಬಿಸಿಲು ಜಾಸ್ತಿ ಇರುತ್ತೆ. ಸೊ ಫೈನಲಿ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಕಾಣ್ತು ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗೆ. ಕಾಯ್ತಾಯಿರಿ.